ಹಾಲಿನ ದರ ಏರಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನು ಹಾಲಿನ ದರ ಏರಿಕೆಯ ನಿರ್ಧಾರಕ್ಕೆ ಬೆಂಗಳೂರಿಗರು ಕಿಡಿಕಾರ್ತಿದ್ದಾರೆ. ಮತ್ತೆ ದರ ಏರಿಕೆಗೆ ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಬದಲು ಜನರಿಗೆ ನೆಮ್ಮದಿಯನ್ನ ಕೊಡಿ ಅಂತಿದ್ದಾರೆ ಜನತೆ. ಗ್ಯಾರಂಟಿ ಕೊಡ್ತೀವೆಂದು ದರ ಏರಿಕೆ ಮಾಡೋದು ಸರಿಯಲ್ಲ. ದಿನನಿತ್ಯದ ವಸ್ತುಗಳ ದರ ಹೆಚ್ಚಿಸಿದ್ರೆ ಹೊರೆ ಬೀಳುತ್ತೆ. ಈಗಾಗಲೇ ಎಲ್ಲದರ ದರ ಹೆಚ್ಚಾಗಿದೆ. ಹಾಲಿನ ದರ ಏರಿಕೆಯ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಜನ ಕಿಡಿಕಾರಿದ್ದಾರೆ. ಹಾಗಿದ್ರೆ ಏನೇನು ಹೇಳಿದ್ದಾರೆ ಜನಸಾಮಾನ್ಯರು ನೋಡೋಣ. ಸಿದ್ದರಾಮಯ್ಯನವರು ನಮ್ಮೂರು ಪಕ್ಕದವ್ರೆ ಅಂದ್ರೆ ಸಿದ್ದರಾಮಯ್ಯನುಂಡಿಯವರು. ಅವರು ಒಬ್ರು ರೈತರು ಮಗ, ನಾವು ರೈತರು ಮಕ್ಕಳೇ. ಒಂದು ಹಸ ಮೇಯಿಸಿ ಹಾಲು ಕರೆಯೋದು ಎಷ್ಟು ಕಷ್ಟ ಅಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತು. ನಮಗೆ ಕೊಡ್ತಾ ಇರೋದು ಡೈರಿಗೆ ತಗೊಂಡೋಗಿ ಹಾಕಿದ್ರೆ 34 ರೂಪಾಯಿ ಇವತ್ತಿನ ರೇಟು. ಅದು 4 ಫ್ಯಾಟ್ ಬಂದ್ರೆ ಸರ್ ಈಗ 5 ರೂಪಾಯಿ ಜಾಸ್ತಿ ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. ಅದನ್ನ ರೈತರು ಕೊಳ್ಳಿ, ಅವರು ಅದರಲ್ಲಿ ತೊಂದರೆ ಏನಿಲ್ಲ. ಅದನ್ನು ಬಿಟ್ಬಿಟ್ಟು ಅವ್ರ ಬಿಟ್ಟಿ ಭಾಗ್ಯಗಳಿಗೆ ಈ 5 ರೂಪಾಯಿನ ಉಪಯೋಗಿಸ್ಕೊಂಡ್ರೆ ಗ್ರಾಹಕರು ನಿಮ್ನ ಬಿಡಲ್ಲ. ನಮ್ಮ ರೈತರು ಸಹ ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ ಸಿದ್ದರಾಮಯ್ಯನವರು ಈ ದುಡ್ಡನ್ನು ರೈತರಿಗೋಸ್ಕರನೇ ಮೀಸಲಾಗಿಡಬೇಕೇ ಹೊರತು ಇವರು ಸ್ವಂತ ಯಾವುದಕ್ಕೂ ಬಳಸ್ಕೊಕೊಡೋದು ನಮ್ಮ ಒಂದು ಇದು. ಅಕಸ್ಮಾತ್ ಇವರೇನು ಆದರೂ ಮಾಡಿದ್ರೆ ರೈತರುಗಳು ಸುಮ್ಮನೆ ಇರೋದಿಲ್ಲ. ಮತ್ತು ರೈತರ ಹೆಸರು ಹೇಳ್ಕೊಂಡು ಇವರು ದುಡ್ಡು ಮಾಡೋ ಕೆಲಸಕ್ಕೆ ಇವರ ಒಂದು ಉದ್ದೇಶಕ್ಕೆ ಇಟ್ಕೊಳ್ಳೋಕ್ಕೆ ನಮಗಿಷ್ಟ. ಆದ್ದರಿಂದ ನಾವು ರೈತರ ಪರವಾಗಿರೋದ್ರಿಂದ ರೈತರಿಗೆ ಸಲ್ಲಬೇಕಾದ ಹಣ ಅದನ್ನ ದಯಮಾಡಿ ಯಾವುದೇ ಥರದ ಮೋಸ ಇದಾಗದಂಗೆ ರೈತರಿಗೆ ಸೇರಬೇಕಾದ್ದು ಸೇರಿಸ್ಬೇಕಾದ್ದು ರೈತರಿಗೆ ಕೊಡಬೇಕು ಸರ್. ರೈತರಿಗೆ ಕೊಡಲಿ ಸರ್, ಬೇಡ ಅಂದಲ್ಲ. ಆದರೆ ನಮ್ಮ ಜೋಬಲ್ಲಿ ಕಿತ್ತಿನ ಕೊಟ್ಟರೆ ಅದು ಮೋಸ ಆಯ್ತದೆ. ಯಾರೇ ಅಲ್ಲಿ ಇವಾಗ ನೋಡಿದ್ರೆ ಬಿಟ್ಟಿ ಭಾಗ್ಯ ಅಂತ ಮಾಡಿದ್ರು. ಏನು ಮಾಡಿದ್ರು ಸರ್? ಅದು ಏನು ಬಿಟ್ಟಿ ಭಾಗ ಮಾಡಿದ್ರು? ನಡೀತಾ ಇತ್ತು ಇದು. ಇವಾಗೆಲ್ಲ ನಮ್ಮ ಜೋಬಲ್ಲಿ ಇಲ್ವ ಸರ್? ಇವಾಗ ಅವ್ರ ಅಪ್ಪರ ಮನೆಯಿಂದ ಏನು ತಂದು ಕೊಡ್ತಾರೋ ಸರ್? ಅವ್ರು ಇವಾಗ ಮಾಡ್ಕೊತಾವ್ರೆ. ಅವರು ತಡಿ ಒಬ್ಬೊಬ್ಬ ಶಾಸಕ ಯಾವನಲ್ಲಿ ಇವಾಗ ತಗೋತಾವ್ರೆ ಅನುದಾನವ. ನನಗೆ ಈ ತಿಂಗಳು ನನಗೆ ಅನುದಾನ ಬೇಡ, ತಗೊಳ್ಳಿ ರೈತರು ಕೊಡಿ, ಅದು ಕೊಡಿ. ಬಿಟ್ಟಿ ಬೈಕ್ ಯೂಸ್ ಮಾಡ್ತಾವ್ರ? ಯಾರು ಮಾಡ್ತಾ ಇಲ್ಲ. ಅವ್ರ ಸಂಬಳ ಅವ್ರು ತಗೋತಾವ್ರೆ. ನಮ್ಮ ಸಂಬಳದಲ್ಲಿ ಅದು ಕೊಡ್ತಿರೋದು ಸರ್. ಇದು ಒಂದು ಶೂನ್ಯ, ಬರೀ ಮಾತು. ನೀವು ಅಂತ ತಾಕತ್ತಿದ್ರೆ ಅಗ್ರಿಮೆಂಟ್ ಮಾಡಿ ತೋರಿಸಿ ರೈತರು ಕೊಡ್ತಿದ್ದೀನಿ ಅಂತ, ಆವಾಗ ಇಡೀ ಜನ, ಕರ್ನಾಟಕ ಜನ ಹೆಮ್ಮೆಯಿಂದ ಹೇಳ್ತಾರೆ. ಈ ಹಸಿರು ಟವಲ್ ಹಾಕಿರುವಂಥ ರೈತರ ಬಗ್ಗೆ ನೀವು ಅವ್ರ ಹೆಸರು ಹೇಳಿ ನೀವು ಮಾಡಿದ್ರೆ ನಿಮ್ಮ ಪ್ರಾಣ ಉದರ ಆಗಲ್ಲ, ಹಾಳಾಯ್ತೀರಿ ಸರ್. ಈಗ ರೈತರಿಗೆ ಅದು ನೇರವಾಗಿ ಕೊಟ್ಟರೆ ಅನುಕೂಲ ಆಗುತ್ತೆ. ಇವರು ಫ್ರೀ ಪೂರ್ತಿ ಅಂತ ಹೇಳ್ಬಿಟ್ಟು ಎಲ್ಲ ರೇಟು ಜಾಸ್ತಿ ಮಾಡ್ಕೊತಾ ಹೋದರೆ ಇದು ರೈತರಿಗೂ ಸೇರಲ್ಲ, ಗ್ರಾಹಕರಿಗೂ ಸೇರಲ್ಲ. ಇದು ತುಂಬ ತೊಂದರೆ ಆಗುತ್ತೆ. CM ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆಗಲೇ ಒಂದ್ಸರಿ ಆಲ್ರೆಡಿ ಈ ಸರಿ ರೇಟ್ ಜಾಸ್ತಿ ಆಗಿದೆ. 54 ರೂಪಾಯಿ ಆಗೋಗಿದೆ, 50 ರೂಪಾಯಿ ಇದ್ದಿದ್ದು. ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಒಬ್ಬ ರೈತ ದುಡಿಯೋದು, ಒಬ್ಬ ಕೂಲಿ ಕಾರ್ಮಿಕನಿಗೆ ಸಿಗೋದು ಒಂದು 500 ರೂಪಾಯಿ ಸಿಗುತ್ತೆ ಪರ್ ಡೇ ಅಂತ ಅಂದರೆ, ಅವ್ನು 1 ಲೀಟ್ರ್ ಹಾಲು ಬೇಕು ಅಂದರೆ ಅದಕ್ಕೆ 100 ರೂಪಾಯಿ ಖರ್ಚು ಮಾಡ್ತಾನೆ ಅಂದರೆ ಇನ್ನು 400 ರೂಪಾಯಿ ಅವ್ನು ಜೀವನ ಮಾಡ್ಬೇಕಾಗತ್ತೆ. ಭಾಳ ತೊಂದರೆ ಆಗುತ್ತೆ. ಹಂಗಾಗಿ ಹಾಲಿನ ದರ ಏರಿಸ್ತವ್ರದ್ದು ಒಳ್ಳೇದು. ಎಲ್ಲದು ಮೊದಲೇ ಆಲ್ರೆಡಿ ರೇಟ್ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆದರೆ ಏನು ಬಡವ್ರ ಬಗ್ಗೆ ಏನು ಮಾಡ್ತಾರೆ? ಅರ್ಧ ಲೀಟ್ರ್ ಹಾಲು ತಗೊಂಡು ಮಕ್ಳಿಗೆ ಹಾಕಬೇಕು, ಕುಡಿಬೇಕು. ರೋಗದವ್ರು ಇರ್ತಾರೆ, ಕಾಯಿಲೆಯವ್ರು ಇರ್ತಾರೆ.